ಸೆಪ್ಟೆಂಬರ್ 26 ರಿಂದ 4 ದಿವಸ 5 26, 27, 28, 29, 30 5 ದಿವಸದ ಕಾಲ ಕೇಂದ್ರ ಸರ್ಕಾರದ ಮೈನಾರಿಟಿ ಮಿನಿಸ್ಟ್ರಿ ಅಂಡ್ ರಾಜ್ಯ ಸರ್ಕಾರದ ಮೈನಾರಿಟಿ ಮಿನಿಸ್ಟ್ರಿ ಜೊತೆಯಾಗಿ ಸೇರಿಕೊಂಡು ಲೋಕ ಸಂವರ್ಧನ್ ಪರ್ವ 2026 ಇದಕ್ಕೆ ನಾವು ಕನ್ನಡದಲ್ಲಿ ಒಂದು ಕ್ಯಾಪ್ಷನ್ ಕೊಡ್ತೇವೆ. ಮತ್ತೆ ಇದು ಒಂದು ನಮ್ಮ SSG ಗ್ರೂಪ್ ಏನಿದೆಯಾ, ಒಂದು ನ್ಯಾಷನಲ್ ವೈಡ್ ಎಕ್ಸಿಬಿಷನ್ ಮತ್ತು ಪ್ಯಾನೆಲ್ ಡಿಸ್ಕಷನ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಇರುವಂತ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನಿಮ್ಗೆ ಪ್ರಿಯವಾದ ಫುಡ್ ಫೆಸ್ಟಿವಲ್ ಅಂತ ಫುಡ್ ವ್ಯವಸ್ಥೆ ಕೂಡ ಕೋರ್ಟ್ ಕೂಡ ಇರುವಂತದ್ದು. ಮಿಕ್ಸ್ಚರ್ ಆಫ್ ಕಲ್ಚರ್ ಅಂಡ್ ಟ್ರೆಡಿಷನ್, ಪರಸ್ಪರ ಸಂಸ್ಕೃತಿ ಮತ್ತು ಪರಂಪರೆ ಕರಕುಶಲಗಳನ್ನು ನಾವು ಅದನ್ನು ಆಚರಿಸುವ, ಅದನ್ನು ಮಾಡುವವರಿಗೆ ಅವಕಾಶ ಕೊಟ್ಟು ಅದನ್ನು ಪರಸ್ಪರ ಒಬ್ಬರಿಗೆ ಪರಿಚಯ ಮಾಡಿಕೊಳ್ಳುವಂತಹ ಒಂದು ನೆಟ್ವರ್ಕಿಂಗ್ ಪ್ರೋಗ್ರಾಮ್. ರಾಷ್ಟ್ರ ಮಟ್ಟದ ಕರಕುಶಲ ಎಕ್ಸಿಬಿಷನ್ ಅಂಡ್ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. 24ನೇ ತಾರೀಕು ಬೆಳಿಗ್ಗೆ ಶಿವಕುಮಾರ್ ಅವರು ಮತ್ತು ಕೇಂದ್ರದ ಮೈನಾರಿಟಿ ಮಿನಿಸ್ಟರ್ ಆಗಿರುವಂತಹ ಕಿರಣ್ ರಿಜಿಜು ಅವರು ಇದನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ ಜೀವ ಅವರು, ರಾಜ್ಯದ ಸಚಿವರಾಗಿರುವಂತಹ KJ ಜಾರ್ಜ್ ರವರು, ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಮತ್ತು ಇನ್ನಿತರ ನಮ್ಮ ಶಾಸಕ ಮಿತ್ರರು ಕೂಡ ಇದರಲ್ಲೂ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 5 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಬಹುಶಃ ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನ ತ್ರಿಪುರ ವಾಸಿನಿ ಈ ಕ್ಯಾಂಪಸ್ ನಲ್ಲಿ ಇವತ್ತು ನಡೀಲಿಕ್ಕಿದೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೂಡ ಇಲ್ಲಿ ಜನಸಾಮಾನ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಬಂದು ಇಲ್ಲಿ ಈ ದೇಶದ ಮತ್ತು ರಾಜ್ಯದ ವಿವಿಧ ಪ್ರದೇಶದಂತ ಎಲ್ಲ ನಮ್ಮ ಆ ಪ್ರದೇಶದ ಒಂದು ಕಲೆ ಏನಿದೆ ಅದನ್ನು ನೋಡ್ಲಿಕ್ಕೆ ಮತ್ತು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆ ಫುಡ್ ಕೋರ್ಟ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇವತ್ತು ಇರುವಂತದ್ದು. ಸುಮಾರು 180 ಸ್ಟಾಲ್ಗಳು ಇವತ್ತಿದೆ. ಅದರಲ್ಲಿ ಈ ದೇಶದ ವಿವಿಧ ರಾಜ್ಯಗಳ ಸ್ಟಾಲ್ಗಳು ಮತ್ತು ನಮ್ಮ ರಾಜ್ಯದ ವಿವಿಧ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅತ್ಯುತ್ತಮವಾದ ಆ ಒಂದು ಕಲೆ ಇರುವಂತಹ ಕಲಾಕಾರರಿಗೆ ಕೂಡ ಅಲ್ಲಿ ಅವರ ಕರಕುಶಲ ಮತ್ತು ಇನ್ನಿತರ ಆ ಒಂದು ಉತ್ಪಾದನೆಯ ವಸ್ತುಗಳನ್ನು ಮಾರಲಿಕ್ಕೆ ಒಂದು ಸ್ಟಾಲ್ಗಳನ್ನು ನಾವು ಫ್ರೀ ಆಗಿ ನಾವು ಕೊಡ್ತೇವೆ. ಫ್ರೀ ಸ್ಟಾಲ್ಸ್, ಐಟಮ್ಸ್ ದುಡ್ಡು ಕೊಟ್ಟು ತಗೊಳ್ಬೇಕು ನೀವು. ಅದರ ಜೊತೆಯಲ್ಲಿ ಪ್ರತಿಯೊಂದು ದಿವಸವೂ ಕೂಡ 3 ಅಥವಾ 4 ಪ್ಯಾನೆಲ್ ಡಿಸ್ಕಷನ್ಸ್ ಇದೆ. ಒಂದು ದಿವಸ ಅದು ವುಮನ್ ಎಂಟರ್ಪ್ರಿನರ್ಸ್ಗೆ ಬೇಕಾಗುವಂತಹ ಪ್ಯಾನೆಲ್ ಡಿಸ್ಕಷನ್, ಎರಡನೇದು ಇವತ್ತಿನ ಈ ಎಲ್ಲ ವಿಚಾರ AI ಮತ್ತು ಬೇರೆ ಬೇರೆ 10 ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ನಮ್ಮ ಮುಂದಿನ ದಿನದಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಆಗುವ ನಾವು ಕೊಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಒಂದು ವಿಶ್ವಾಸ ಭರಿತವಾದ ಸಮಾಜ ಮತ್ತು ಒಂದು ಪರಸ್ಪರ ಸಮಾಜ ಮಿಕ್ಸ್ ಆಗುವಂಥದ್ದು. ಇದರಲ್ಲಿ ಬಹುಶಃ ಈ ಸ್ಟಾಲ್ಗಳಲ್ಲಿ ಅವಕಾಶ ಇವತ್ತು ಬಹುಶಃ ಮೈನಾರಿಟಿ ಸಂಬಂಧಪಟ್ಟ ಎಲ್ಲ ವರ್ಗದವರಿಗೆ ಕೂಡ, ಅದು ಮೈನಾರಿಟಿ ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಪಾರ್ಸಿ ಇರಲಿ, ಬೌದ್ಧ ಜನ ಎಲ್ಲರಿಗೂ ಕೂಡ ಇದರಲ್ಲಿ ಸದಾವಕಾಶ ಒದಗಿಸಲಾಗಿದೆ.
ಬರ್ಲಿಕ್ಕೆ ಎಲ್ಲರೂ ಕೂಡ ಎಲ್ಲಾ ಜಾತಿ ಎಲ್ಲಾ ವರ್ಗದವ್ರು ಬರ್ಬೇಕು, ಪರಸ್ಪರ ಒಬ್ಬರೊಬ್ಬರ ಇತಿಹಾಸ ಸಂಸ್ಕೃತಿ ಪರಂಪರೆ ನೋಡಿಕೊಳ್ಬೇಕು ಮತ್ತು ಅದನ್ನು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ ನಿರ್ಮಾಣ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಈ ಎಲ್ಲ ಕಾರ್ಯಕ್ರಮ ಉದ್ದೇಶ ಇವತ್ತು ಇದಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ 10 ಗಂಟೆ ತನಕ ವಿವಿಧ ಕಲ್ಚರಲ್ ಪ್ರೋಗ್ರಾಮ್, ಸಂಸ್ಕೃತ ಕಾರ್ಯಕ್ರಮ, ವಿವಿಧವಾದ ಕಾರ್ಯಕ್ರಮಗಳು ಕೂಡ ಇವತ್ತಿದೆ. ಆದ ಕಾರಣ ಇದರ ಬಗ್ಗೆ ಏನಾದ್ರೂ ಯಾರಿಗಾದ್ರೂ ಮಾಹಿತಿ ಬೇಕಾದಲ್ಲಿ ಅಥವಾ ಯಾರಾದ್ರೂ ಒಂದು ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಅತ್ಯುತ್ತಮವಾದ ವಸ್ತುವನ್ನು ತಯಾರು ಮಾಡಿ ನಮ್ಗೆ ಕೂಡ ಒಂದು ಇಲ್ಲಿ ಬೇಕಂತೆ, ಅದನ್ನ ಸ್ಕ್ರೀನ್ ನಮ್ಗೆ ಅಪ್ಲಿಕೇಶನ್ ತುಂಬಾ ಬರ್ತದೆ, ಅತ್ಯುತ್ತಮವಾದ ತಗೊಳ್ತೇವೆ. ಅದು ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾಗಿ ಒಂದು ಸಂಪರ್ಕವಾಗಿ ನಾವು ಹೆಲ್ಪ್ ಲೈನ್ ಅನ್ನು ನಾವು ಪ್ರಾರಂಭ ಮಾಡ್ತೇವೆ. ವಾಟ್ಸ್ಆಪ್ ನಂಬರ್ ಸ್ಟಾರ್ಟ್ ಇದೆ ಅಂದ್ರೆ ಇದು ನಂಬರ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಈಗ ರೆಡಿಯಾ, ಈಗ ಫೋನ್ ಮಾಡಿ ಸಿಗ್ತದ? ಓಕೆ ಓಕೆ. ಆದ ಕಾರಣ ಯಾರಿಗ ಸಂಪರ್ಕ ಮಾಡಬೇಕು, ಮಾಹಿತಿ ಬೇಕು ಅಥವಾ ಅವರಿಗೆ ಬಂದು ಇಲ್ಲಿ ಸ್ಟಾಲ್ ಬೇಕಾದಲ್ಲಿ ಅವರಿಗೆ ಅರ್ಜಿ ಕೊಡ್ಬೋದು. ನಾವು ಅದನ್ನು ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಕ್ರೂಟಿನಿ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ತೇವೆ. ಸೊ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು, ನಿಮ್ಮ ಸಲಹೆ ಸೂಚನೆ ಬೇಕು. ನೀವೆಲ್ಲರೂ ಕೂಡ ಡೈಲಿ ಬಂದು ಭಾಗವಹಿಸಿಕೊಳ್ಬೇಕಂತ ನಾನು ಇವತ್ತು ನಿಮ್ಮ ಹತ್ರ ವಿನಂತಿಸ್ತೇನೆ. ಅದೇ ರೀತಿ ಮೈನಾರಿಟಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಹೊತ್ತನ್ನು ನಾವು ಶಿಕ್ಷಣ ಮತ್ತು ಮಕ್ಕಳ ಸ್ಕಾಲರ್ಶಿಪ್ಗೆ ನಾವು ಇವತ್ತು ಕೊಡ್ತೇವೆ. ಯಾವಿತ್ತು ಸ್ಕಾಲರ್ಶಿಪ್ ಇವತ್ತು ಈ ವರ್ಷದಿದೆಯಾ ಅತಿ ಶೀಘ್ರದಲ್ಲೇ ಅದು ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಮೀಟಿಂಗ್ ಮಾಡಿ ಇವತ್ತು ಸೂಚಿಸಲಾಗಿದೆ. ಎರಡನೇದು, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಯಾವ ಸಿಸ್ಟಮ್ ಇದೆ, ಇದನ್ನು ಯಾವ ರೀತಿ ಮಾಡಬೇಕು ಮತ್ತು ಮುಂದಿನ ಈಗಿನ ಒಂದು ಕಾಲಘಟ್ಟಕ್ಕೆ AI ಮತ್ತು ಕಂಪ್ಯೂಟರ್ ಸಂದರ್ಭದಲ್ಲಿ ಯಾವ ರೀತಿಯ ಶಿಕ್ಷಣ ನಮ್ಮಲ್ಲಿ ಬರಬೇಕು ಮತ್ತು ನಮ್ಮ ಶಿಕ್ಷಕರು ಮತ್ತು ಇನ್ನಿತರ ಅವ್ರು ಹೇಗೆ ಅಪ್ಡೇಟ್ ಮಾಡಬೇಕು, ಇದಕ್ಕೆಲ್ಲ ನಾವು ಕ್ರೋಢೀಕರಿಸಿಕೊಂಡು ಒಂದು ವಿಷನ್ ಕಮಿಟಿಯನ್ನು ಮಾಡಿದ್ದೇವೆ. ರಾಜ್ಯಸಭಾ ಸದಸ್ಯರಾದಂತಹ ಮನ್ಸೂರ್ ರೆಹಮಾನ್ ಖಾನ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ರಚಿಸಿ ಅವರೇ ನಮಗೆ ವರದಿ ಕೊಡ್ತಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಇಲಾಖೆ ತಮ್ಮ ಕೆಲಸ ನಿರ್ವಹಿಸಿದೆ. ಈ ಒಂದು ಕಮಿಟಿಯಲ್ಲಿ ಬಹುಶಃ ಶಿಕ್ಷಣ ತಜ್ಞರು, ಸಾಮಾಜಿಕ ಮುಖಂಡರುಗಳು ಕೂಡ ಇವತ್ತು ಇರ್ತಾರೆ. ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಫೆಲೋಶಿಪ್ 10,000 ಆಗಿದೆ ಬಿಜೆಪಿ